ನಮಸ್ಕಾರ. ನಾನು ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ. ಏನು ನೆನ್ನೆ ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಇಡೀ ರಾಜ್ಯ ವ್ಯಾಪ್ತಿಯ ಎತ್ತುಗಳು ಬಂದು ಅದ್ಧೂರಿಯಾಗಿ ಯಶಸ್ವಿ ಆಯಿತು. ಮುಂದೆ ನಮ್ಗೆ ಆಸೆ ಇರ್ತಕ್ಕಂಥದ್ದು ರೈತರನ್ನ ಪ್ರೋತ್ಸಾಹಿಸಬೇಕು. ಅದರ ಹಿನ್ನೆಲೆ ಇಟ್ಕೊಂಡು ನಾವೇನು ಮಾಡಿದ್ವಿ, ಹಳ್ಳಿಕಾರ್ ಫ್ಯಾಷನ್ ಶೋನ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಾಯಿತು, ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಬಂದಿರೋರಂಥ ಸರ್ ಇನ್ನೂ ಇಂಥ ಕಾರ್ಯಕ್ರಮಗಳು ಹೆಚ್ಚು ಮಾಡಬೇಕು ಅಂತೇಳಿ. ಸೊ ಆ ದೃಷ್ಟಿಯಿಂದ ಇವತ್ತು ಚಾಂಪಿಯನ್ಗೆ ಗಾಡಿ ಕೊಟ್ಟಿದ್ದೀವಿ. ಅದೇ ಇರ್ತಕ್ಕಂಥ ಕ್ಯಾಟಗಿರೀಸ್ ವೈಸ್ಗೆಲ್ಲ ಸೈಕಲ್ ಕೊಟ್ಟಿದ್ದೀವಿ. ಬಂದಿರತಕ್ಕಂಥ ಎಲ್ಲರಿಗೂ ಒಂದು ಗಿಫ್ಟನ್ನು ನಾವು ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಅಕಸ್ಮಾತ್ ಯಾರಿಗಾನ ಗಿಫ್ಟು ಎತ್ತುಗಳನ್ನ ಬಂದಿರತಕ್ಕಂಥ ರಿಜಿಸ್ಟ್ರೇಷನ್ ಕಾಪಿ ಇದೆ, ಯಾರಿಗಾನ ಸಿಕ್ಕಿಲ್ಲ ಅಂತೇಳಿ ಹೇಳಿದ್ರೆ ದಯವಿಟ್ಟು ನಮ್ಮ ಸಂಪರ್ಕಿಸ್ಬೋದು. ಅದನ್ನು ನಾವು ಕೊಡೋಂಥ ವ್ಯವಸ್ಥೆ ಮಾಡ್ತೇವೆ. ಅದು ಬಿಟ್ಟು ಬೇರೆ ವಿಚಾರಗಳು ಯಾವುವು ಆಗು ಹೋಗುಗಳು ಎಲ್ಲ ಮಾತಾಡೋದು ತಪ್ಪಾಗುತ್ತೆ. ಯಾಕಂದರೆ ಒಬ್ಬ ಕಾರ್ಯಕ್ರಮ ಮಾಡೋದು ಆ ತಂಡಕ್ಕೆ ಗೊತ್ತಿರ್ತದೆ ಏನೆಲ್ಲ ಕಷ್ಟ ಇರುತ್ತೆ ಅಂಥೇಳಿ. ಯಾವುದೋ ಒಂದು ಮನೆಯಲ್ಲಿ ಸಮಸ್ಯೆ ಇದ್ದಾಗೆ ನಾವು ಬಗೆಹರಿಸ್ಕೊಳಕ್ಕಾಗಲ್ಲ. ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಅದನ್ನೆಲ್ಲ ಎದುರಿಸೋ ಶಕ್ತಿ ಭಗವಂತ ನನಗೆ ಕೊಟ್ಟಿದೆ. ಒಂದು ಆರೋಪ ಬಂದಿರೋದು, ಇದು ರೈತರ ಕಾರ್ಯಕ್ರಮ ಅಂತ ಶುರುವಾಗಿ ರಾಜಕೀಯದ ಕಾರ್ಯಕ್ರಮ ಆಗಿತ್ತು. ಅವೆಲ್ಲ ಸುಳ್ಳು ಸರ್, ಸುಳ್ಳು. ಅವೆಲ್ಲ ಸುಳ್ಳು. ಯಾವುದೇ ಇದ್ರಲ್ಲಿ ರಾಜಕಾರಣ ಮಾಡಿ ಯಾರೂ ದೊಡ್ಡವರಾಗೋ ಅವಶ್ಯಕತೆ ಇಲ್ಲ. ಆ ಭಗವಂತ ಆ ಶಕ್ತಿ ಅಲ್ಲಿ ಸಪ್ಲಮ್ಮ ದೇವಿ ಆಶೀರ್ವಾದದಿಂದ ಇಡೀ ರಾಜ್ಯ ವ್ಯಾಪ್ತಿ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತಲೇ ಹೇಳಿನಿ. ಎಲ್ಲ ಮಾಧ್ಯಮದಲ್ಲಿ ತಮ್ಮ ನೋಡಿದ್ದೀರಿ. ಸುಮಾರು ಒಂದು 50-60 ಜೊತೆ ಬಂದಿದ್ವು. ಸೊ ಬಂದಿದ್ದಕ್ಕಂತ ಎಲ್ಲರಿಗೂ ಕೂಡ ನಾವು ಗಿಫ್ಟ್ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಥರದ್ದು ಗಿಫ್ಟ್ ವ್ಯವಸ್ಥೆ, ಸರ್ಟಿಫಿಕೇಟ್. ಆರೋಪಗಳು 100 ಬರ್ತವೆ ಸರ್. ಅಂತ ಆರೋಪಗಳು ಬರೋರು ಒಂದು ಕಾರ್ಯಕ್ರಮ ಮಾಡಿ ತೋರಿಸ್ಲಿ ಗಂಡಸ್ತನ. ಯಾರು ಆರೋಪ ಮಾಡ್ತಾರೆ ಅಂಥವ್ರು ಒಂದು ಕಾರ್ಯಕ್ರಮ ಮಾಡಿ ಆ ಗಂಡಸ್ತನ ತೋರಿಸ್ಲಿ. ಅರ್ಥ ಆಯ್ತಾ? ಮಾತಾಡೋದು ಈಸಿ. ಅರ್ಥ ಆಯ್ತಾ? ಭಗವಂತ ಆ ಶಕ್ತಿ ನನಗೆ ಕೊಟ್ಟಿದ್ದಾನೆ. ಈ ಎಲ್ಲ ಕಾರ್ಯಕ್ರಮ ಈ ಯಾರೋ ಆರೋಪಗಳು ಮಾಡ್ತಾರಲ್ಲ ಅವ್ರ ಮುಂದೆನೇ ಇನ್ನೊಂದು ಕಾರ್ಯಕ್ರಮ ಮಾಡಿ ತೋರಿಸೋಷ್ಟು ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಎಲ್ಲರಿಗೂ ನೀವು ಬಹುಮಾನ ಅಂತ ಎಲ್ಲರಿಗೂ ಗಿಫ್ಟು ಇನ್ನೂ ಜಾಸ್ತಿ ಮಿಕ್ಕಿದ್ವಿ. ಎಲ್ಲ ಬಂದಿರತಕ್ಕಂಥ ರೈತ ಬಂದವ್ರು ಬಂದಿರ್ತಾರಲ್ಲ, ಆ ಎತ್ತುಗಳು ಹೊಡ್ಕೊಂಡು ಬಂದಿರೋದಲ್ಲ, ಬೇರೆಯವರೆಲ್ಲ ನಮ್ಮ ಹೋಬ್ಳಿ ರೈತ ಬಂದವ್ರು ಬಂದಿದ್ದಾರಲ್ಲ, ಎಲ್ಲರಿಗೂ ಕೂಡ ಗಿಫ್ಟ್ ಕೊಡೋಂಥ ವ್ಯವಸ್ಥೆ ಮಾಡಿದ್ವಿ ಸರ್. ಯಾರಿಗೂ ಕೂಡ ಉತ್ ಕೈಯಲ್ಲಂತೂ ಖಾಲಿ ಕೈಯಲ್ಲಂತೂ ಕಲಿಸಿಲ್ಲ. ಯಾಕಂದರೆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಈ ಕಾರ್ಯಕ್ರಮ ಅಲ್ಲ, ಇನ್ನೂ ಒಂದು ಕಾರ್ಯಕ್ರಮ ಮಾಡ್ತೀವಿ. ದಮ್ಮಿದ್ರೆ ತಡೀಲಿ ನೋಡೋಣ. ಅರ್ಥ ಆಯ್ತಾ? ಅವಶ್ಯಕತೆ ಬೇಡ ಬರೋದ ಬ್ರದರ್. ನಿಮ್ಮ ಕೆಲಸ ಏನಿದೆಯೋ ನೀವು ಮಾಡೋದು ಕಲೀರಿ ಅಷ್ಟೇ. ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಅಂಥವ್ನು ಮಾತಾಡೋನು ಒಂದು ಕಾರ್ಯಕ್ರಮ ಮಾಡಿ ತೋರಿಸ್ಲಿ ಗಂಡಸ್ತಾನ ಅಂತ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ. ನನ್ನ ಉದ್ದೇಶ ಇರೋದಷ್ಟೇ, ಹಳ್ಳಿ ರೈತರು ಬೆಳಿಬೇಕು, ಹಳ್ಳಿ ರೈತರಿಗೆ ವೇದಿಕೆಗಳು ಕಲಿಸ್ಕೊಡ್ಬೇಕೆ ಹೊರ್ತು ವೇದಿಕೆಗಳ ಮೇಲೆ ಬಂದು ಗಲಾಟೆ ಮಾಡೋದು ಅವಶ್ಯಕತೆ ಇಲ್ಲ ಬ್ರದರ್. ಅಲ್ಲ, ಗಲಾಟೆ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು. ಇಲ್ಲ ಗಲಾಟೆಗಳ ಯಾವುದು ವಾದ ವಿಧಾನಗಳು ಅವೆಲ್ಲ ನೋಡ್ಬಿಟ್ಬಿಟ್ಟಿದ್ದೀವಿ ನಾವು. ಏನು ನಡೆದಿಲ್ಲ ಅವೆಲ್ಲ ನೋಡ್ಬಿಟ್ಬಿಟ್ಟಿದ್ದೀವಿ ನಾವು. ಅವ್ರ ಏನಿದ್ರು ಆಚೆ ಮಾತಾಡ್ಬೇಕೆ ಹೊರ್ತು ಅವೆಲ್ಲ ನಡೆದಿರೋ ಅವಶ್ಯಕತೆನೂ ಇಲ್ಲ ನಮ್ಗೆ. ಅರ್ಥ ಆಯ್ತಾ? ಅಂಥ ಕಾಂಟ್ರವರ್ಸಿಗಳು ಅಂಥವೆಲ್ಲ ನಮ್ಮ ವಯಸ್ಸಿಗೆ ಮೀರಿದೆ ಕಷ್ಟಗಳು ನೋಡಿದ್ವಿ. ನಾವು ವಯಸ್ಸು ಮೀರಿ ಸಾಧನೆಗಳು ನೋಡ್ಬಿಟ್ಟಿದ್ದೀವಿ. ಇಂಥವೆಷ್ಟೋ ನೋಡ್ಬಿಕೊಂಡು ಇಲ್ಲಿ ಬಂದಿದ್ದೀವಿ. ಬೆಂಗಳೂರಿಂದ ಬಂದಿದ್ದೀನಿ ಬ್ರದರ್. ರೈತರಿಗೆ ಒಂದು ಒಳ್ಳೆ ಕೆಲಸಗಳು ಮಾಡೋಣ, ರೈತರಿಗೆ ಬೆಳೆಸೋಣ. ಹೌದು, ಮಂಡ್ಯ, ಮೈಸೂರು, ಹುಣಸೂರಿಂದ ಬಂದಿದ್ದು ಬ್ರದರ್. ಒಂಟಿ ಸಲಗ ಅಂತೇಳಿ ನಮ್ಮ ಸ್ನೇಹಿತರದು. ಅಲ್ಲಿಂದ ಬಂದವ್ರು 20,000 ಖರ್ಚು ಮಾಡಿ. ಎಷ್ಟು? 20,000 ಖರ್ಚು ಮಾಡಿ ಆ ಒಂದು ವೇದಿಕೆಯಲ್ಲಿ ನಮ್ಮ ಎತ್ತು ಮೆರಿಬೇಕು ಅನ್ನೋ ಒಂದು ಆಸೆಯಿಂದ ಆ ರೈತರು ಅಲ್ಲಿಂದ ಬಂದಿದ್ದಾರೆ. ಅದನ್ನೇ ಹೇಳ್ತಾ ಇಲ್ವಾ, ಎಲ್ಲರಿಗೂ ಗಿಫ್ಟ್ ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಬಹುಮಾನಕ್ಕೋಸ್ಕರ ಬಂದಿಲ್ಲ, ಅಭಿಮಾನಕ್ಕೋಸ್ಕರ ಬಂದಿದ್ದಾರೆ. ನನ್ನ ಎತ್ತಿಗೊಂದೇ ಒಂದು ಸನ್ಮಾನ ಮಾಡೋಕ್ಕೆ ಅಂತೇಳಿ ನಾವು ಕರೆದಿದ್ವಿ. ಅವ್ರು ಬಂದಿಲ್ಲ, ನಾವೇ ಕರೆದಿದ್ದು. ಅಣ್ಣ ನಿಮ್ಮ ಎತ್ತಿಗೊಂದು ಸನ್ಮಾನ ಮಾಡ್ತೀವಿ ಬನ್ನಿರಿ. ಇಡೀ ರಾಜ್ಯ ವ್ಯಾಪ್ತಿ ಮಂಜುನಾಥ್ ಅಂತೇಳಿ ಯಾವುದದು ಮಾದೇಪುರ ವಿಧಾನಸಭಾ ಕ್ಷೇತ್ರದವರು ತೊಗೊಂಡಿದ್ದಾರೆ. ಚಾಂಪಿಯನ್. ಒಳ್ಳೊಳ್ಳೆ ಕಾರ್ಯಕ್ರಮ ಅಂತೂ ಬರ್ತಾ ಇದೆ. ಹೌದು, ನಾವು 100% ಕೊಡ್ತೀವಿ ರೀ. ನಾವು ಯಾರಿಗೂ ಭಯ ಬೀಳಲ್ಲ. ನಮ್ಮ ಕಾರ್ಯಕ್ರಮ ಏನಿದೆ ಮುಂದಕ್ಕೂ ಮಾಡ್ತೀವಿ, ಹಿಂದೆನೂ ಮಾಡ್ತೀವಿ, ಮುಂದೂ ಮಾಡ್ತೀವಿ. ಯಾವನಿಗೆ ವಿಜಯದಶಮಿಗೆ ಮಾಡಲ್ಲ, ನೆಕ್ಸ್ಟ್ ಬೇರೆ ಥರದ್ದು ಮಾಡ್ತೀವಿ. ಯಾಕಂದರೆ ಯಾವುದೇ ಆಗಲಿ ಒಂದು ಕಾನ್ಸೆಪ್ಟು ಒಂದೂರಲ್ಲಿ ಯಾರೂ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬೆಂಗಳೂರಲ್ಲಿ ಮಾಡಬೇಕು ಅಂತ ಆಸೆ ಇದೆ ನನಗೆ. ಪ್ಯಾಲೇಸ್ ಗ್ರೌಂಡಲ್ಲೇ ಮಾಡಬೇಕು ಅನ್ನೋ ಆಸೆ ಇದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಎತ್ತುಗಳನ್ನ ಅಲ್ಲಿ ಮೆರೆಸ್ಬೇಕು ಬೆಂಗಳೂರಲ್ಲಿ ಅನ್ನೋದು ಆಸೆ ಇದೆ. ಯಾಕಂದರೆ ಅದನ್ನೆಲ್ಲ ಒಂದು ಟೀಮ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ ಎಲ್ಲ ರೈತ ಬಂದವರು ಸೇರಿ ಬೆಂಗಳೂರಲ್ಲಿ ಮಾಡಬೇಕು ಅನ್ನೋದು ನನಗೂ ಆಸೆ ಇದೆ. ಅದು ನೋಡೋಣ, ಅದು ಆಸೆ ಭಗವಂತ ಪೂರೈಸ್ತಾನೆ ಅಂದ್ಕೊಂಡಿದ್ದೀನಿ. 100% ನಾನು ಇಟ್ಟಿರೋ ಗುರಿ ತಪ್ಪೋದಿಲ್ಲ. 100% ಮಾಡೇ ಮಾಡ್ತೀವಿ.